ಯುವಕರ ಆಶಾಕಿರಣ, ಬಡವರ ಬಂಧು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ವಿಧಾನ ಪರಿಷತ್ ಶಾಸಕರು ಹಾಗೂ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಡಾಕ್ಟರ್ ಟಿ.ಎ. ಶರವಣ ಅವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಅಖಿಲ ಕರ್ನಾಟಕ ಡಾಕ್ಟರ್ ಟಿ.ಎ. ಶರವಣ ಅಭಿಮಾನಿಗಳ ಬಳಗ, ಬೆಂಗಳೂರು. 2028ರಲ್ಲಿ ನಮ್ಮ ನಾಡಲ್ಲಿ ನೆಕ್ಸ್ಟ್ ಜೆಡಿಎಸ್ ಕುಮಾರಣ್ಣನೇ ಸಿಎಂ ಆಗೋದು. ಪ್ರಿಯಾಂಕಾ ಖರ್ಗೆ ಫಸ್ಟ್ ದಲಿತರ ದುಡ್ಡು ತಗೊಂಡ್ರೆ, ದಲಿತರಾಗಿ ಮುಖ್ಯಮಂತ್ರಿಯಾಗಿ ದಲಿತರ ದುಡ್ಡು ಎತ್ಕೊಂಡ್ರೆ ನಾಗೇಂದ್ರ ಅವ್ರ ಬಗ್ಗೆ ಅವರು ವಿರುದ್ಧ ಮಾತಾಡ್ತಾ ಇಲ್ಲ. ದಲಿತರಿಗೆ ಟಾರ್ಗೆಟ್ ಆಗಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ. ರಾಜ್ಯದಲ್ಲಿ ಸಾವಿರಾರು ಅನ್ಯಾಯಗಳಾಗ್ತಾ ಇದ್ರು ಸಹ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕನು ಸಹ ಏನೋ ನೈಸ್ ಟೋಲ್ಗೆ ಅವರು ಪಾರ್ಟ್ನರ್ ಆಗಿರೋ ರೀತಿ, ಓನರ್ ಆಗಿರೋ ರೀತಿ ಅವರೆಲ್ಲ ಬಂದು ಉತ್ತರವನ್ನ ಕೊಡ್ತಾ ಇದ್ದಾರೆ. ಅದ್ ಯಾಕೆ ಅಂತ ನಮಗೂ ಸಹ ಗೊತ್ತಿಲ್ಲ. ಸಂವಿಧಾನ ಅನ್ನೋದು ಕಾನೂನಿಗೆ ಅವ್ರು ಉಲ್ಲಂಘನೆ ಮಾಡ್ತಾ ಇದ್ರೆ ಅಂತ ಕ್ಯಾರೆ ಮಾಡ್ತಾ ಇಲ್ಲ ಕೋರ್ಟ್ ಆದೇಶಗೆ. ಇನ್ನು ಜನರಿಗೆ ಎಲ್ಲಿ ಅವ್ರು ಗೌರವ ಕೊಡ್ತಾರೆ? ಇನ್ನೊಂದು ವಾರ ಗಡುವನ್ನ ಕೊಡ್ತೀವಿ. ಈ ಟೋಲ್ ಅನ್ನ ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾವು ಇಡೀ ಟೋಲ್ ಮುತ್ಕಿ ಹಾಕುವಂತ ಕೆಲಸವನ್ನ ಮಾಡ್ತೀವಿ. ರಸ್ತೆ ಈ ಟೋಲ್ಗಳಲ್ಲಾಗಿ ಹಗರಣ ನಡೀತಾ ಇದೆ. ಇದುವರೆಗೂ ಬಹಳ ಜನ ಗೊತ್ತಿರಲಿಲ್ಲ. ಇಡೀ ನಮ್ಮ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಇದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಹೆಂಗೋ ಜೀವನ ಮಾಡ್ಕೊಂಡು ಕಾಂಗ್ರೆಸ್ ಅವರು ಅವ್ರ ಅಧ್ಯಕ್ಷರು ಅವ್ರ ಮೇಲೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ನಮ್ಮ ಪಕ್ಷಕ್ಕೆ ಮಾಹಿತಿ ಬಂದಿದೆ. ಪ್ರತಿ ಬಾರಿ JDS ಅವರು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ತರ ಹಗರಣಗಳಾಗ್ತಾ ಇದ್ರೆ ನಾವು ಯಾವತ್ತೂ ಸದಾ ನಮ್ಮ ರಾಜ್ಯದ ಜನತೆಗಾಗಿ, ನಮ್ಮ ರಾಜ್ಯದ ಯುವಕರಿಗಾಗ್ಲಿ, ನಮ್ಮ ನಾಡಿನ ಭವಿಷ್ಯಕ್ಕಾಗ್ಲಿ ನಿರ್ಮಿಸಲು ನಾವು ಸದಾ ನಮ್ಮ ಪಕ್ಷ, ನಮ್ಮ ದೇವೇಗೌಡರ ಆಶೀರ್ವಾದದಿಂದ, ನಮ್ಮ ಕುಮಾರಣ್ಣ ಅವರು, ನಮ್ಮ ನಕೀಲ್ ಅವರು, ನಾವೆಲ್ಲ ಸದಾ ಕಾರ್ಯಕರ್ತರು ಪಕ್ಷದಲ್ಲಿ ಇದ್ದೀವಿ. ಇದೇನು ಟೋಲ್ ರಸ್ತೆ ಏನು ಹಗರಣ ನಡೀತಾ ಇದೆ, ಇದಕ್ಕೆ ನಮ್ಮ ರಾಜ್ಯದಂಥ ಯುವಕರಿಗೆ ಕುಮಾರಣ್ಣನವರು ಕರೆ ನೀಡಿದ್ದಾರೆ. ನಾವು ಸದಾಕಾಲ ಯುವಕರ ಮತ್ತು ನಮ್ಮ ನಾಡಿನ ಜನತೆಗೆ, ನಾಡಿನ ಒಂದು ಅಭಿವೃದ್ಧಿಗಾಗಿ ಸದಾ ನಮ್ಮ ಪಕ್ಷ ಜೊತೆಯಲ್ಲೇ ಇರ್ತೀವಿ. ಯಾವುದೇ ಕಾರಣಕ್ಕೂ ನಾವು ಹಗರಣಗಳಿಗೆ ನಾವು ಬಿಟ್ಕೊಡಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಈಗ ಒಂದು ಕಡೆ ಕಾಂಗ್ರೆಸ್ ಅವರು ಇಷ್ಟೆಲ್ಲ ನೀವು JDS ಇಂದ ಆಗಿರ್ಲಿ, ಅಲ್ಲಿನ ಓಡಾಟ ಸಂಚಾರಿಗಾರರು ಎಲ್ಲರೂ ಹೋರಾಟ ಮಾಡ್ತಾ ಇದ್ರೆ ಆದ್ರೂ ಕಾಂಗ್ರೆಸ್ ತಲೆನೇ ಕೆಡಿಸ್ಕೊಳ್ತಿಲ್ಲ. ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಸರ್, ಇದ್ರ ಬಗ್ಗೆ ಏನಂದ್ರೆ ಇವರು ನೋಡಿ, ಇವರು ಸುಮಾರು ಒಂದು 5 ವರ್ಷನೂ ಆಗಿಲ್ಲ, 3 ವರ್ಷ ಸರ್ಕಾರ ಬಂದು ಆವಾಗ್ಲಿಂದ ಏನೇನು ಹಗರಣ ಬರ್ತಾ ಇದೆ, ಇದು ಇವತ್ತಿಲ್ಲ ನಾಳೆ ಸುಧಾರಣೆ ತಗೊಂಡ್ ಬರ್ತಾರೆ ಅಂತ ನಾವು ಸುಮ್ಮನೆ ಇದ್ವಿ. ಆದ್ರೆ ಬರ್ತಾ ಜಾಸ್ತಿನೇ ಆಗೋಗಿದೆ. ಅದ್ರ ಸಲುವಾಗಿ ನಮ್ಮ ಪಕ್ಷ ಯಾವಾಗ್ಲೂ ನಾವು ಸದಾ JDS ನಮ್ಮ ಬಡವರಾಗ್ಲಿ, ರೈತರಾಗ್ಲಿ ನೋಡಿ. ಮತ್ತೆ ನೈಸ್ ರಸ್ತೆ ಯಾಕೆ ಹಗರಣ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದೇನು ಈ ಟೌನ್ಶಿಪ್ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ವಿ ಹೋದ್ ಬಾರಿ. ಅಲ್ಲಿಂದ ನಮ್ಗೆ ಅರ್ಥ ಆಯ್ತು ಇದು ಏನು ಹಗರಣ ಅಂತ ಹೇಳಿದ್ರೇನು. ಈ ನೈಸ್ ರಸ್ತೆ ರೈತರಿಗೆ ಯಾವಾಗ ಈ ಭೂಮಿ ತಗೊಂಡ್ರು ಈ ನೈಸ್ ರಸ್ತೆಗಳು ಮಾಡಕ್ಕೆ, ನಮ್ಮ ಈ ಹೊಸ ರಸ್ತೆ, ಹೈವೇ ರಸ್ತೆ ಮಾಡೋದಕ್ಕೆ, ಅದರಲ್ಲಿ ರೈತರಿಗೆ ಅನುದಾನ ಬಂದೇ ಇಲ್ಲ. ಸ್ವಲ್ಪ ಕಾಸು ಬಂದಿದೆ, ಸ್ವಲ್ಪ ಇಟ್ಕೊಂಡ್ಬಿಟ್ಟು ಹಾಗೆ ತಳ್ಕೊಂಡು ವರ್ಷಾನ್ಗಟ್ಲೆ ಬರ್ತಾ ಇದ್ದಾರೆ. ಅದಕ್ಕಾಗಿ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಬಂದಿದೆ. ಯಾವುದೇ ಕಾರಣಕ್ಕೂ ನಾವು ಈ ಸರ್ಕಾರ 2028ರಲ್ಲಿ ನಮ್ಮ ನಾಡಲ್ಲಿ ಉಳಿಯೋದೇ ಇಲ್ಲ. ನೆಕ್ಸ್ಟ್ JDS ಕುಮಾರಣ್ಣನೇ ಸಿಎಂ ಆಗೋದು, ನಮ್ಮ ದೇಶದ ಮಂತ್ರಿ ಆಗೋದು, ನಮ್ಮ ನಾಡಿನ ಮಂತ್ರಿ ಆಗೋದು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೈ. ಮತ್ತೆ ನೈಸ್ ರೋಡ್ ಟೋಲ್ ಗೇಟ್ ಇಷ್ಟೆಲ್ಲ JDS ಹೋರಾಟ ನಡೆಸ್ತಾ ಇದ್ರು, ಕಾಂಗ್ರೆಸ್ ಅದ್ರ ಬಗ್ಗೆ ಕ್ಯಾರೆ ಮಾಡ್ತಾರೆ. ಏನ್ ಹೇಳ್ತಾರೆ? ಆದ್ರೆ ಕಾನೂನು ಉಲ್ಲಂಘನೆಗೆ ಕಾನೂನಿಗೆ ರೆಸ್ಪೆಕ್ಟ್ ಇಲ್ಲ ಅಂತ ಅರ್ಥ. ಅವ್ರೇನು ನಮ್ಮ ಮುಖ್ಯವಾದದ್ದು ಬಂದು ಸಂವಿಧಾನ ಅನ್ನೋದು ಕಾನೂನಿಗೆ ಅವ್ರು ಉಲ್ಲಂಘನೆ ಮಾಡ್ತಾರೆ ಅಂತ ಕ್ಯಾರೆ ಮಾಡ್ತಾ ಇಲ್ಲ ಕೋರ್ಟ್ ಆದೇಶಗೆ. ಇನ್ನು ಜನರಿಗೆ ಎಲ್ಲಿ ಅವ್ರು ಗೌರವ ಕೊಡ್ತಾರೆ? ಕೋರ್ಟ್ ಆದೇಶಕ್ಕೆ ಅವ್ರು ಗೌರವ ಕೊಡ್ತಾರೆ ಅಂದ್ರೆ ಇನ್ನು ಜನರಿಗೆ ಎಲ್ಲಿ ಕೊಡ್ತಾರೆ ಅವ್ರ ಗೌರವ? ಸರ್, ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ಕೋರ್ಟ್ ಆದೇಶನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಫಸ್ಟ್ ದಲಿತರ ದುಡ್ಡು ತಗೊಂಡ್ರೆ, ದಲಿತರಾಗಿ ಮುಖ್ಯಮಂತ್ರಿಯಾಗಿ ದಲಿತರ ದುಡ್ಡು ಎತ್ಕೊಂಡ್ರೆ ನಾಗೇಂದ್ರ ಅವ್ರ ಬಗ್ಗೆ ಅವರು ವಿರುದ್ಧ ಮಾತಾಡ್ತಾ ಇಲ್ಲ. ನಾಗೇಂದ್ರ ಅವರು ದಲಿತರ ದುಡ್ಡು ಸುಮಾರು ಹಗರಣ ಮಾಡಿಕೊಂಡು ಅವ್ರು ಕ್ಯಾಬಿನೆಟಲ್ಲಿ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಅವ್ರು ಮಾತಾಡಲಿ. ದಲಿತರಾಗಿ ನಮ್ಮ ದಲಿತರಿಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರ ಈ ತುಂಬಾ ಹೇಳ್ಕೊಳಕ್ಕಾಗಲ್ಲ. ಇವಾಗ ಕಾರ್ಮಿಕರದು, ಬೀದಿ ಬದಿ ವ್ಯಾಪಾರಿಗಳದು ಎಲ್ಲ ದಲಿತರೇ ಟಾರ್ಗೆಟ್ ಆಗಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ. ದಲಿತರು ಮತ್ತು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿಕೊಂಡು ಬಡವರು ಹೊಟ್ಟೆಲ್ಲಿ ಹೊಡಿತಾ ಇರೋದು. ಸರ್, ಈ ನೈಸ್ ರೋಡ್ ಟೋಲ್ ಗೇಟ್ ಇವತ್ತೇನು ಕುಮಾರಸ್ವಾಮಿ ಅವರು ಹೇಳ್ತಕ್ಕಂಥದ್ದು ಏನಂದ್ರೆ 2 ನಿಮಿಷ ಸಾಕು ನಮಗೆ ಅಲ್ಲಿ ಕಳಿಸ್ಬಿಟ್ಟು ಹೊಡೋದಕ್ಕೆ. ಬಟ್ ಆ ಕೆಲಸ ನಾವು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಕಾನೂನು ವಿರುದ್ಧ ಹೋಗಲ್ಲ. ನಮ್ಮ ಸಿದ್ಧಾಂತಗಳು, ನಮ್ಮ ಹಿರಿಯ ವರಿಷ್ಠರು ಏನು ಮಾಡಿದ್ದಾರೆ, ಕಾನೂನು ವಿರುದ್ಧವಾಗಿ ಯಾವತ್ತೂ ನಾವು ಹೋಗಲ್ಲ. ಮೊನ್ನೆ ಬಿಡದಿ ಟೌನ್ಶಿಪ್ಪಲ್ಲಿ ಪ್ರತಿಭಟನೆ ಪಡೆದಾಗ ಪೊಲೀಸರು ಏನು ಮಾಡಿದ್ರು, ಅವ್ರು ಗೌರವ ಕೊಟ್ಟು ನಾವು ಪ್ರತಿಭಟನೆ ಅಲ್ಲೇ ಮಾಡಿದ್ವಿ. ಯಾಕಂದರೆ ಕಾನೂನು ಬಾಹಿರವಾಗಿ ನಾವು ಯಾವುದು ಕೆಲಸ ಮಾಡ್ತಾ ಇಲ್ಲ, ಕಾನೂನು ವಿರುದ್ಧವಾಗಿ ಯಾವುದು ಕೆಲಸ ಮಾಡ್ತಾ ಇಲ್ಲ. ನೈಸ್ ರೋಡ್ ಟೋಲ್ ವಿಚಾರ ಏನು ನೀವು JDS ಅವರು ಕೈಗೆತ್ಕೊಂಡಿದ್ರೆ ಜನರಿಗೆ ಯೂಸ್ ಆಗುತ್ತೆ ಅನ್ಸುತ್ತಾ? ಖಂಡಿತವಾಗ್ಲೂ. ಯಾಕಂದರೆ ಒಂದು ವರ್ಷಕ್ಕೆ 300 ಕೋಟಿ ಆದರೆ ಎಷ್ಟಾಯ್ತು? 20 ವರ್ಷಕ್ಕೆ ಲೆಕ್ಕ ಹಾಕೊಂಡ್ರು. ಯಾರು ದುಡ್ಡು ಅದು? ನಮ್ಮ ತೆರಿಗೆ ದುಡ್ಡು, ನಮ್ಮ ಜನರ ದುಡ್ಡು. ನಿಮಗೆ ಗೊತ್ತಾಗಬೇಕಲ್ಲ ಅದು.
ನಿಮ್ಮ ಮಾಧ್ಯಮದವ್ರಿಗೆ ದಿನನಿತ್ಯ ನೋಡ್ತಾ ಇದ್ದೀರಾ ಕೋರ್ಟ್ ಆದೇಶಕ್ಕೆ ಏನಿದೆ ಅಂತ, ಅಲ್ಲಿ ದಿನನಿತ್ಯ ಟೋಲಲ್ಲಿ ಏನು ಜಗಳ ಆಗ್ತದೆ. ಇದನ್ನು ನಾವು ಒಂದು ವಾರದಲ್ಲಿ ಅದನ್ನು ಯಾವ ರೀತಿ ಮಾಡಬೇಕು ಜನರಿಗೆ ನಾವು ಮುಟ್ಟಿಸ್ತೀವಿ, ನಮ್ಮ ಜನರಿಗೆ ಮುಟ್ಟಿಸ್ತೀವಿ, ಯಾವ ರೀತಿ ಅರಿವು ಮೂಡಿಸ್ಬೇಕು ಅದನ್ನು ಮುಟ್ಟಿಸ್ತೀವಿ. ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ನೈಸ್ ರೋಡು ಮತ್ತು ಏನು ಪಾರ್ಕಿಂಗ್ ವ್ಯವಸ್ಥೆ ಈಗಾಗಲೇ ಪ್ರತಿಭಟನೆ ನಡೆಸಿದ್ದೀವಿ. ಆದರೆ ನಾವು ಎಷ್ಟೇ ನಾವು ಪ್ರತಿಭಟನೆ ಮಾಡಿದ್ರೂ ಕೂಡ ಇದು ಸಾರ್ವಜನಿಕರು ಇದಕ್ಕೆ ಭಾಗಿಯಾಗಿರಬೇಕು. ಯಾಕೆಂದರೆ ನೈಸ್ ಟೋಲು ಈಗಾಗಲೇ ನಮ್ಮ ವರಿಷ್ಠರಾದಂಥ ಕುಮಾರಣ್ಣವರು ಏನು ನ್ಯಾಯಾಲಯದ ತೀರ್ಪು ಬಂದಿದೆ ಅದನ್ನು ಎತ್ತಿ ತೋರಿಸಿದ್ದಾರೆ. ಇದಕ್ಕೆಲ್ಲ ಪೂರಕವಾಗಿ ನಾವು ಜನರೆಲ್ಲ ಸ್ಪಂದಿಸಿದ್ರೆ ಮಾತ್ರ ಇದಕ್ಕೊಂದು ಅರ್ಥ ಬರುತ್ತೆ. ಯಾಕೆಂದರೆ ಕಾನೂನು ರೀತಿ ಕೋರ್ಟು ತೀರ್ಪು ಕೊಟ್ಟಿದೆ, ಇದು ಒಂದು ದೊಡ್ಡ ಹಗರಣ ಅಂತ. ಈ ಹಗರಣನ ಎಲ್ಲ ಸಾರ್ವಜನಿಕರು ಇದನ್ನು ಅರ್ಥ ಮಾಡಿಕೊಂಡು ಏನಿವತ್ತು ನೈಸ್ ಟೋಲ್ನ ನಾವು ಕಟ್ತಾ ಇದ್ದೀವಿ ನಾವೆಲ್ಲ ಬ್ಯಾನ್ ಮಾಡಬೇಕು. ನಾವು ಅಲ್ಲಿ ರಸ್ತೆಯಲ್ಲಿ ಓಡಾಡೋರು ಇವತ್ತು ನಾವು ಕಟ್ಟಲ್ಲ ಅನ್ನೋದನ್ನ ನಾವು ಖಂಡಿತವಾಗೂ ಒಂದು ಡಿಸಿಷನ್ ತೊಗೊಂಡು ಕಟ್ಟಬಾರ್ದು. ನಾವೇ ಕೂಡ ರೋಚಿಗೆದ್ದು ಟೋಲ್ನಲ್ಲಿ ಕಟ್ಟಲ್ಲ, ನಾವು ನಿಮ್ಮದು ಫ್ರೇಮ್ ವರ್ಕಲ್ಲಿ ಏನಿದೆ, ನೀವು ಕೋರ್ಟ್ ತೀರ್ಪೇನು ಕೊಟ್ಟಿದೆ ಅದ್ರ ಮೇಲೆ ಏನೇನೋ ಅವರು ಮೇಲೆ ಉಚ್ಚ ನ್ಯಾಯಾಲಯಕ್ಕೆ ಏನೋ ಹೋಗಿ ಏನೋ ತಡೆಯಾಜ್ಞೆನೋ ಮತ್ತೊಂದು ತೊಗೊಂಬಂದಿದ್ರೆ ಪರವಾಗಿಲ್ಲ. ಏನೂ ಇಲ್ಲದಿದ್ರೆ ಸರ್ಕಾರನೂ ಕೂಡ ಇದರಲ್ಲಿ ಭಾಗಿಯಾಗಿ ನಡೆಸ್ತಾ ಇದೆ. ಇದಕ್ಕೆ ಪೂರಕವಾಗಿ ನಮ್ಮ ಪಕ್ಷ ಇದ್ರ ಬಗ್ಗೆ ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ ಮತ್ತು ಜನಗಳಿಗೆ ಅವೇರ್ನೆಸ್ಸು ತಿಳಿಸ್ತಾ ಇದ್ದೀವಿ. ಇದು ಸಾರ್ವಜನಿಕರು ಭಾಗಿಯಾಗಬೇಕು ಅಂತ ನಾನು ಈ ಮುಖಾಂತರ ಕೇಳ್ತೀನಿ. ಕೆಲವೊಂದಿಷ್ಟು ಕಾರ್ಯಕರ್ತರು JDS ಕಾರ್ಯಕರ್ತರಾಗಿರ್ಬೋದು ಅಥವಾ ಇನ್ನೊಂದು ಬೇರೆ ವ್ಯಕ್ತಿಗಳು ಟೋಲ್ ಹತ್ರ ಹೋಗ್ಬಿಟ್ಟು ಇದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾವು ಟೋಲ್ ಕಟ್ಟಲ್ಲ ಅಂತ ಹೇಳಿ ಗಲಾಟೆಗಳಾಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ನಿಜ. ಹೌದು, ಇವತ್ತು ನಮ್ಮ ಕುಮಾರಣ್ಣವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅದ್ರ ಪ್ರಕಾರ ತಿಳಿಸ್ತಾ ಇದ್ದಾರೆ. ನಾವು ಕೆಲವೊಂದು ನಮ್ಮ ಪಕ್ಷದ ಕಾರ್ಯಕರ್ತರು ಹೌದು ಇದು ನಿಜ, ಇದನ್ನು ನಾವು ಏನು ಇವತ್ತು ಕೋರ್ಟ್ ತೀರ್ಪು ಬಂದಿದೆ ಆ ತೀರ್ಪು ಮುಖಾಂತರ ನಾವು ಕಟ್ಟಲ್ಲ ಅಂತ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಸಾಕಷ್ಟು ಗಲಾಟೆಗಳು ಆಗ್ತಾ ಇದೆ. ಪ್ರತಿಯೊಬ್ಬರು ಒಂದಕ್ಕೆ ಸೇರಿದ್ರೆ ಸಾರ್ವಜನಿಕರು ಎಲ್ಲ ಸಾರ್ವಜನಿಕರು ಒಮ್ಮತದಿಂದ ತೀರ್ಮಾನ ತಗೊಂಡ್ರೆ ಅದೇನು ದೊಡ್ಡದೇನಲ್ಲ, ಯಾರೇನು ದೊಡ್ಡವರಲ್ಲ, ಕಾನೂನಿಗೆ ಯಾರೇನು ದೊಡ್ಡವರಲ್ಲ. ನಮ್ಮ ನಾಯಕರಾದಂತಹ ಕುಮಾರಣ್ಣನವರು ಇವತ್ತು ಏನು ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ದಾರೆ, ಈ ಒಂದು ಆಡಳಿತ ಸರ್ಕಾರದ ನ್ಯೂನ್ಯತೆಗಳನ್ನ, ಲೋಪಗಳನ್ನ ಪ್ರತಿಯೊಬ್ಬ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತಲುಪಿಸಲಿಕ್ಕೆ ನಮ್ಮೆಲ್ಲರಿಗೂ ವಿದ್ಯಾರ್ಥಿ ಘಟಕಕ್ಕೆ ಹಾಗೂ ಯುವ ಘಟಕಕ್ಕೆ ಏನು ಕರೆಯನ್ನ ಕೊಟ್ಟಿದ್ದಾರೆ ಅದನ್ನ ನಾಳೆಯಿಂದನೇ ನಾವು ಕಾರ್ಯರೂಪಕ್ಕೆ ತರ್ತೀವಿ. ಒಂದು ಸರ್ಕಾರದ ಲೋಪಗಳನ್ನ ಒಂದು ಹ್ಯಾಂಡ್ ಬಿಲ್ ಮಾಡಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಹಂಚುವಂತ ಕೆಲಸಗಳನ್ನ ಮಾಡ್ತೀವಿ. ರಾಜ್ಯದಲ್ಲಿ ಸಾವಿರಾರು ಅನ್ಯಾಯಗಳು ಆಗ್ತಾ ಇದ್ರೂ ಸಹ ರಾಜ್ಯ ಸರ್ಕಾರ ಅದನ್ನ ನೋಡ್ಕೊಂಡು ನಗಾಡ್ಕೊಂಡು ಕುತ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಈ ಒಂದು ಸರ್ಕಾರದ ವಿರುದ್ಧ ಕೇವಲ ಪಕ್ಷಾತೀತವಾಗಿ ನಾವು ಕೇವಲ JDSನ ವಿದ್ಯಾರ್ಥಿ ಘಟಕ ಆಗ್ಲಿ ಅಥವಾ ಇನ್ನೊಬ್ಬರಾಗ್ಲಿ ಮಾಡ್ತಾ ಇಲ್ಲ. ಎಲ್ಲಾ ವಿದ್ಯಾರ್ಥಿಗಳು, ಯುವಕರು ಎಲ್ಲರೂ ಸಹ ಒಂದು ಪಕ್ಷಾತೀತವಾಗಿ ಒಂದು ರಾಜ್ಯ ಸರ್ಕಾರ ಮಾಡ್ತಂತ ಅನ್ಯಾಯವನ್ನ ಖಂಡಿಸಿ ಅದರ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ನಾವೆಲ್ಲರೂ ಮಾಡ್ತಾ ಇದೀವಿ. ಅದೇ ರೀತಿ ನೈಸ್ ಟೋಲ್ ವಿಚಾರವಾಗಿ ನಾವೆಲ್ಲರೂ ಸಹ ನಾಟ್ ಓನ್ಲಿ JDS ಪಕ್ಷ ಪಕ್ಷಾತೀತವಾಗಿ ಜನರು ಸಹ ಕೇಳ್ತಾ ಇದ್ದಾರೆ, ಟೋಲ್ ಫ್ರೀ ಮಾಡಿ, ಅಲ್ಲಿ ಒಂದಷ್ಟು ಲೋಪಗಳಿದಾವೆ, ನೀವು ಕಂಪ್ಲೀಟ್ ಮಾಡಿಲ್ಲ ಪ್ರಾಜೆಕ್ಟ್ ಅಂತ ಕೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನ ಅಶೋಕ್ ಕೇಣಿ ಮಾತ್ರ ಕೊಡಬೇಕು. ಯಾಕಂದ್ರೆ ಅವರು ಮಾಲೀಕರು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕನು ಸಹ ಏನೋ ನೈಸ್ ಟೋಲ್ಗೆ ಅವರು ಪಾರ್ಟ್ನರ್ ಆಗಿರೋ ರೀತಿ, ಓನರ್ ಆಗಿರೋ ರೀತಿ ಅವರೆಲ್ಲ ಬಂದು ಉತ್ತರವನ್ನ ಕೊಡ್ತಾ ಇದ್ದಾರೆ. ಅದು ಯಾಕೆ ಅಂತ ನಮಗೂ ಸಹ ಗೊತ್ತಿಲ್ಲ. ವಿದ್ಯಾರ್ಥಿಗಳು, ಲಾರಿ ಡ್ರೈವರ್ಸು, ಆಟೋ ಡ್ರೈವರ್ಸು, ಕಾರ್ ಕ್ಯಾಬ್ಗಳವರು ಲೂಟಿ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು 9 ವರ್ಷಕ್ಕೆ ಪ್ರತಿದಿನ 300 ಕೋಟಿ, ಮುಂದೆ ತಿಂಗಳಿಗೆ 300 ಕೋಟಿ ಕಲೆಕ್ಟ್ ಮಾಡ್ತಾ ಇದ್ರೆ ಈಗಾಗಲೇ 9,000 ಕೋಟಿ ಕಲೆಕ್ಟ್ ಮಾಡಿದ್ದಾರೆ. ಅವ್ರು ಹಾಕಿರೋ ದುಡ್ಡುಗೂ 100 ಪಟ್ಟು ಹೆಚ್ಚು ಬಂದಿದೆ ಈಗಾಗಲೇ. ಆದ್ರೂ ಸಹ ಈ ಒಂದು ಬಡವರ ಮೇಲೆ ನಡೀತಾ ಇರುವಂತಹ ಒಂದಷ್ಟು ದೌರ್ಜನ್ಯಗಳನ್ನ ನಿಲ್ಲಿಸದಲ್ಲೇ ಈ ಸರ್ಕಾರ ಅವ್ರಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದೆ. ಕುಮಾರಣ್ಣನವರ ಮನೆಗೆ ಬರುವಂತವ್ರು ಅರ್ಧೋಗಿರೋ ಪಂಚೆ ಹಾಕೊಂಡು ಅವಾಯ್ ಚಪ್ಪಲಿ ಹಾಕೊಂಡು ಬಂದಿರುವಂತವ್ರು ಯಾವುದೇ ಸ್ಥಾನಮಾನದಲ್ಲಿ ಇಲ್ಲದೆ ಇದ್ರೂ ಸಹ ಕುಮಾರಣ್ಣ ಇವತ್ತು ಅವ್ರ ಮನೆ ಮುಂದೆ ಪ್ರತಿದಿನ 100-150 ಜನ ಬಂದು ನಿಂತ್ಕೊಂತಾರೆ. ಅದೇ DK ಶಿವಕುಮಾರ್ ಮುಖ್ಯಮಂತ್ರಿಗಳ ಮನೆ ಮುಂದೆ ಬರೋರು ಸೂಟು ಬೂಟು ಹಾಕೊಂಡು ಬರುವಂತವ್ರು ಯಾವುದೇ ಬಡವರಿಗೆ ಅವರ ಮನೆ ಮುಂದೆ ಇಲ್ಲ. ಒಂದು ಪ್ರಾದೇಶಿಕ ಪಕ್ಷದ ತಾಕತ್ತಂದ್ರೆ ಅದೇ ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಇರ್ಲಿ ಬಡವರಿಗೆ, ಸಾಮಾನ್ಯರಿಗೆ, ಅವರ ನಂಬಿರುವಂತ ಕಾರ್ಯಕರ್ತರಿಗೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಕುಮಾರಣ್ಣನ ನೇರವಾಗಿ ಕಾರಣರಾಗ್ತಾರೆ. ನಿಮ್ಮ ಯುವ ಘಟಕದ ವತಿಯಿಂದ ಮುಂದಿನ ದಿನಗಳಲ್ಲಿ ಈ ಟೋಲ್ ನೈಸ್ ಟೋಲ್ ಹೋರಾಟ ಏನಾಗಿದೆ? ವಿದ್ಯಾರ್ಥಿ ಘಟಕದಿಂದ JDS ಕರ್ನಾಟಕ ಪ್ರದೇಶ ವಿದ್ಯಾರ್ಥಿ ಜನತಾದಳದಿಂದ ನಾವು ಇನ್ನೊಂದು ವಾರ ಗಡುವನ್ನ ಕೊಡ್ತೀವಿ. ಈ ಟೋಲನ್ನ ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾವು ಮಾನ್ಯ ನಗರ ಅಧ್ಯಕ್ಷರಾದಂತಹ ರಮೇಶ್ ಅಣ್ಣವರ ಆದೇಶದ ಮೇರೆಗೆ, ಅವರ ಒಂದು ಮಾರ್ಗದರ್ಶನದಲ್ಲಿ, ನಮ್ಮ ಒಂದು ವಿದ್ಯಾರ್ಥಿ ಜನತಾದಳದ ಅಧ್ಯಕ್ಷತೆಯಲ್ಲಿ ಇಡೀ ಟೋಲ್ ಮುತ್ಕಿ ಹಾಕುವಂತ ಕೆಲಸವನ್ನ ಮಾಡ್ತೀವಿ. ನಮ್ಮ ಮೇಲೆ ಪ್ರಕರಣ ದಾಖಲಾದ್ರೂ ಪರವಾಗಿಲ್ಲ, ನಮ್ಮಿಂದ ಸಾವಿರಾರು ಜನ ಬಡವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಪ್ರತಿ ಒಂದು ಟೋಲ್ ಕ್ರಾಸ್ ಮಾಡ್ಬೇಕಂದ್ರೆ 300 ರೂಪಾಯಿ ಕೊಡ್ಬೇಕಾಗುತ್ತೆ. ಒಬ್ಬ ವ್ಯಕ್ತಿಯ ದುಡಿಮೆ 300 ರೂಪಾಯಿ ಇದೆ ಇವತ್ತು ಕರ್ನಾಟಕದಲ್ಲಿ. ಆ 300 ರೂಪಾಯಿ ಕೊಟ್ಟು ನಾವೆಲ್ಲರೂ ಹೋಗ್ಬೇಕು ಅನ್ನೋದೇ ಆಗ್ಲಿ, ನಮ್ಮಲ್ಲಿ ಪ್ರಕರಣ ಸಹ ದಾಖಲಾಗ್ಲಿ, ನಮ್ಗೇನು ತೊಂದರೆ ಇಲ್ಲ. ನಾವೆಲ್ಲ ವಿದ್ಯಾರ್ಥಿಗಳು
ಟೋಲ್ನ ಮುಚ್ಚುವಂತ ಕೆಲಸವನ್ನ ಅತಿ ಶೀಘ್ರದಲ್ಲಿ ಮಾಡ್ತೀವಿ. ಸರ್, ಇವತ್ತು ನಿಮ್ ಜೊತೆ ಕೆಲವು ವಿದ್ಯಾರ್ಥಿಗಳು ತುಂಬಾ ಜನ ಸೇರಿದ್ರಲ್ವಾ? ಸೊ ಇವತ್ತು ಕುಮಾರಣ್ಣ ಅವರ ಸಭೆ ಆದ್ಮೇಲೆ ಏನಿದೆ ಸರ್, ಅವ್ರ ವಿದ್ಯಾರ್ಥಿಗಳು ನಿಮ್ಮ ಹತ್ರ ಏನ್ ರಿಯಾಕ್ಷನ್ ಏನಿದೆ? ಇವತ್ತು ಬಂದಂತಹ ಒಂದು 400ರಿಂದ 500 ಜನ ವಿದ್ಯಾರ್ಥಿಗಳೇ ಬಂದಿದ್ರು, ಯುವಕರನ್ನ ಹೊರತುಪಡಿಸಿ ವಿದ್ಯಾರ್ಥಿಗಳೇ ಬಂದಿದ್ರು, ತಮ್ಮ ಕಾಲೇಜುಗಳನ್ನ ಬಿಟ್ಟು ಬಂದಿದ್ರು ಇವತ್ತು. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತ ಅನ್ಯಾಯವನ್ನ ತಡಿಬೇಕಂತ ಹೇಳಿದಾಗ ಅವರ ಕ್ಲಾಸ್ಗಳಿಗೆ ರಜಾ ಹಾಕಿ ಇವತ್ತು ಯೂನಿಫಾರ್ಮ್ ಅಲ್ಲಿ ಬಂದಿದ್ರು. ನೀವೆಲ್ಲರೂ ನೋಡಿರ್ತೀರಾ. ಅವರೆಲ್ಲರೂ ಸಹ ಹೇಳಿದ್ದಿಷ್ಟೇ, ನಾವು ಕುಮಾರಣ್ಣರ ಪರವಾಗಿದ್ದೀವಿ, ನಾವು ಯಾವುದೇ ಪಕ್ಷ ಅಂತ ಅಲ್ಲ, ಕಾಂಗ್ರೆಸ್ನ ವಿರೋಧಿಸಬೇಕು, ಬಿಜೆಪಿನ ವಿರೋಧಿಸಬೇಕು ಅನ್ನೋದಲ್ಲ, ಬಡವ್ರ ಪರವಾಗಿ ಕುಮಾರಣ್ಣ ಧ್ವನಿ ಎತ್ತಿದ್ದಾರೆ, ನಾವು ಅವ್ರ ಪರವಾಗಿರ್ತೀವಿ. ಕುಮಾರಣ್ಣ ಏನೇ ಆದೇಶ ಕೊಟ್ಟರು ಸಹ ನಾವು ಚಾಚು ತಪ್ಪದೆ ವಿದ್ಯಾರ್ಥಿಗಳು ನಾವು ಅದಕ್ಕೆ ಬೆಂಬಲವನ್ನ ಕೊಡ್ತೀವಿ. ಯಾವುದೇ ಪೊಲೀಸರಿಗಾಗ್ಲಿ ಕೇಸ್ಗಾಗ್ಲಿ ಎದುರಲ್ಲ ಅನ್ನೋ ಒಂದು ಧೈರ್ಯವನ್ನ ನಮಗ್ ಕೊಟ್ಟು ನಮ್ಮನ್ನ ಮುಂದೆ ಹೋಗಿ ನಾವೆಲ್ಲ ಬರ್ತೀವಿ ಅಂತ ಒಂದು ಗ್ಯಾರಂಟಿಯನ್ನ ಕೊಟ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು. ಧನ್ಯವಾದ.